ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ ಭಾಗ 1. ಮಲೆನಾಡಿನ ಮಡಿಲಿನಲ್ಲಿರುವ ಆ ಹಳೆಯ ಕಾಲದ ಹೆಂಚಿನ ಮನೆ ಸಿರಿಮನೆ. ಆ ಹೆಸರಿಗೆ ತಕ್ಕಂತೆ ಸುತ್ತಲೂ ಹಸಿರು ಸಿರಿ. ಮನೆಗೆ ಅಡಿಪಾಯ ಹಾಕಿದ ಕಾಲದಿಂದಲೂ ಮನೆಯ ಮುಂದೆ ಬೆಳೆದು ನಿಂತಿರುವ ಅಡಿಕೆ ಮರಗಳ ಸಾಲು, ಅವುಗಳ ನಡುವೆ ಅಲ್ಲಲ್ಲಿ ಇಣುಕುವ ತೆಂಗಿನ ಗಿಡಗಳು ಮತ್ತು ಮನೆಯ ಮುಂಭಾಗದ ಹಸಿರು ಹುಲ್ಲುಗಾವಲು ಸಿರಿಮನೆಗೆ ಒಂದು ವಿಶಿಷ್ಟ ಕಳೆ ನೀಡಿದ್ದವು. ಮುಂಜಾನೆ ಮಳೆ ತುಸು ಬಿಡುವು ನೀಡಿತ್ತು. ಆದರೂ ಹೆಂಚುಗಳ ಮೇಲೆ ಬೀಳುವ ಮಳೆಹನಿಗಳು ಒಂದು ರೀತಿಯ ತಾಳಬದ್ಧ ಸಂಗೀತವನ್ನು ಸೃಷ್ಟಿಸುತ್ತಿದ್ದವು. ಆ ಹನಿಗಳು ಹೆಂಚಿನ ಮಾಡಿನಿಂದ ಜಾರಿ ಕೆಳಗಿರುವ ಕಲ್ಲಿನ ಪಡಸಾಲೆಯ ಮೇಲೆ ಬಿದ್ದು ಸಿಡಿಯುತ್ತಿದ್ದವು. ಹಸುವಿನ ಕೊಟ್ಟಿಗೆಯಿಂದ ಬರುವ ಆ ಸಗಣಿಯ ಕಂಪು, ಮಳೆ ಬಿದ್ದ ನಂತರದ ಮಣ್ಣಿನ ಘಮ ಮತ್ತು ಬಚ್ಚಲ ಮನೆ ಹಂಡೆಗೆ ನೀರು ಕಾಯಿಸಲು ಉರಿಸುತ್ತಿದ್ದ ಸೌದೆಯ ಹೊಗೆಯ ವಾಸನೆ, ಇವೆಲ್ಲವೂ ಸೇರಿ ಸಿರಿಮನೆಗೆ ಒಂದು ಅದ್ಭುತವಾದ ಜೀವಂತಿಕೆಯನ್ನು ನೀಡಿದ್ದವು. ಮನೆಯ ಒಳಾಂಗಣವು ವಿಶಾಲವಾದ ಚೌಕದ ಅಂಗಳದಿಂದ ಕೂಡಿದ್ದು, ಅದರ ಸುತ್ತಲೂ ಕೆತ್ತನೆ ಕೆಲಸವಿರುವ ಮರದ ಕಂಬಗಳು ನಿಂತಿದ್ದವು. ಆ ಕಂಬಗಳ ಮೇಲೆ ಹಿರಿಯರ ಕಾಲದ ಆ ಗಾಂಭೀರ್ಯದ ನೆರಳುಗಳು ಇಂದಿಗೂ ಹಾಗೆಯೇ ಇವೆ ಎಂಬಂತೆ ಭಾಸವಾಗುತ್ತಿತ್ತು. ಇಂತಹ ಸುಂದರ ಸಿರಿಮನೆಯ ಒಳಗೆ ಇವತ್ತು ಒಂದು ರೀತಿಯ ಗಡಿಬಿಡಿ. ಸ್ಮಿತಾ, ಇಷ್ಟು ಬೇಗ ಎದ್ದು ರೆಡಿ ಆಗ್ಬಿಟ್ಯಾ ನೀನು? ನಿನ್ನ ಗೆಳತಿಗೂ ಸ್ವಲ್ಪ ಈ ಸಂಸ್ಕಾರ ಎಲ್ಲ ಹೇಳ್ಕೊಡು ಮಾರೈತಿ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಏನು ಮಾಡ್ತಾಳೋ ಏನೋ. ನೋಡು, ಇವತ್ತೂ ಇನ್ನೂ ಎದ್ದಿಲ್ಲ. ಹೋಗು, ಬೇಗ ಎಬ್ಸಿ ಅವಳನ್ನು ರೆಡಿ ಮಾಡು ಎನ್ನುತ್ತಾ ದೋಸೆಗೆ ಚಟ್ನಿ ರೆಡಿ ಮಾಡುತ್ತಿರುವ ಶಾರದಮ್ಮ ಹೇಳಿದರು. ಅಯ್ಯೋ, ಅವಳಿಗೇನು ಹೇಳ್ಕೊಡೋದು ಅತ್ತೆ, 1ಕ್ಕೆ 10 ಮಾತಾಡ್ತಾಳೆ. ಇನ್ನು ನಾನೇನಾದರೂ ಹೇಳಿದರೆ ಅಷ್ಟೇ, ಗೇಟ್ ಪಾಸ್ ಕೊಡ್ತಾಳೆ. ಆದರೆ ಟೆನ್ಷನ್ ಬೇಡ ಅತ್ತೆ, ಟೈಮಿಗೆ ಸರಿಯಾಗಿ ನಿಮ್ಮ ಮುದ್ದು ಮಗಳನ್ನು ರೆಡಿ ಮಾಡ್ತೀವಿ, ನಾನು ಮತ್ತೆ ಪಾವನಿ ಎನ್ನುತ್ತಾ ಮಹಡಿಯ ಕಡೆ ನಡೆದಳು ಸ್ಮಿತಾ. ಏಯ್ ಅವನಿ, ಎದ್ದೇಳೆ, ಬೇಗ ರೆಡಿ ಆಗಬೇಕು, 10 ಗಂಟೆ ಒಳಗೆ. ಆಗಲೇ 7 ಗಂಟೆ ಆಗೋಯ್ತು ಎಂದು ಅವನಿಯನ್ನು ಎಬ್ಬಿಸುವ ಪ್ರಯತ್ನ ಮಾಡಿದಳು ಸ್ಮಿತಾ. ಯಪ್ಪಾ, ಏನೇ ಸ್ಮಿತಾ, ಇಷ್ಟು ಬೆಳಗ್ಗೆ ಬೆಳಗ್ಗೆ ಗೋಳು ನಿಂದು ಎನ್ನುತ್ತಾ ನಿಧಾನವಾಗಿ ಮೈ ಮುರಿಯುತ್ತಾ ಆಕಳಿಸುತ್ತಾ ಎದ್ದು ಕೂತಳು ಅವನಿ. ಅವನಿ, ಬೇಗ ಹೋಗೆ ಸ್ನಾನ ಮಾಡು, ಹುಡುಗನ ಕಡೆಯವ್ರು ಬರ್ತಾರೆ ಇವತ್ತು, ನೆನಪಿದೆ ಅಲ್ವಾ ಎಂದು ಗಡಿಬಿಡಿ ಮಾಡಿದಳು ಗೆಳತಿ ಸ್ಮಿತಾ. ಆಯ್ತು, ಇರು, ಸ್ನಾನ ಮಾಡಿ ಬರ್ತೀನಿ ಎಂದವಳು ಸರಸರನೆ ಮಹಡಿ ಇಳಿದು ನೇರವಾಗಿ ಬಚ್ಚಲ ಮನೆಗೆ ನಡೆದಿದ್ದಳು ಅವನಿ. ಹಾಸಿಗೆಯನ್ನೆಲ್ಲ ಸರಿಯಾಗಿ ಮಡಚಿ ಇಟ್ಟ ಸ್ಮಿತಾ ನೇರವಾಗಿ ಅಡುಗೆ ಮನೆಗೆ ಬಂದಿದ್ದಳು. ಸ್ಮಿತಾ ಅವನಿಯ ಗೆಳತಿ. ಡಿಗ್ರಿಯಿಂದ ಶುರುವಾದ ಗೆಳೆತನ ಈಗಲೂ ಮುಂದುವರೆದಿತ್ತು. ಈಗಷ್ಟೇ 1 ವರ್ಷದ ಹಿಂದೆ ಮದುವೆಯಾಗಿ ಅಪ್ಪಟ ಗೃಹಿಣಿಯಾಗಿದ್ದಳು. ಅಂದು ಅವನಿಯನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಾರೆಂದು ಗೆಳತಿಯನ್ನು ಮನೆಗೆ ಕರೆಸಿಕೊಂಡಿದ್ದಳು ಅವನಿ. ಅವನಿ ಸಿರಿಮನೆಯ ದೊಡ್ಡ ಮಗಳು. 25-26ರ ಹರೆಯ. ಬ್ಯಾಂಕಿನಲ್ಲಿ ಉದ್ಯೋಗ. ಮನೆ ಕೆಲಸ ಎಂದರೆ ಅಲರ್ಜಿ. ಸ್ವಭಾವದಲ್ಲಿ ಸ್ವಲ್ಪ ಮೊಂಡು, ಆದರೆ ಗುಣದಲ್ಲಿ ಅಪ್ಪಟ ಚಿನ್ನ. ಮಾತು ಒರಟು ಎನಿಸಿದರೂ ಮನಸ್ಸು ಮೃದು. ಪ್ರೀತಿ, ಕರುಣೆ ಎಲ್ಲವೂ ಇತ್ತು. ಆದರೆ ಮಾತು ಮಾತ್ರ ಯಾವಾಗಲೂ ಒರಟು. ಮೊಂಡು ಸ್ವಭಾವವಾದ್ದರಿಂದ ಹೀಗಾಗುತ್ತಿತ್ತು. ಅಪ್ಪಾಜಿಯ ಮುದ್ದಿನ ಮಗಳು. ಸ್ಮಿತಾ, ನೀನು ತಿಂಡಿ ತಿನ್ನು, ಅವಳು ಆಮೇಲೆ ಬರ್ತಾಳೆ, ಬಾ ಎಂದು ಶಾರದಾ ಅವಳನ್ನು ಕರೆದು ಬಿಸಿ ಬಿಸಿ ದೋಸೆಯನ್ನು ಬಾಳೆ ಎಲೆಗೆ ಹಾಕಿದರು. ಅಷ್ಟರಲ್ಲೇ ಮನೆಯ ಯಜಮಾನರು ಕೃಷ್ಣಮೂರ್ತಿ ಸಹ ಬಂದಿದ್ದರು. ನೀವು ಬಂದ್ರಾ? ಚಲೋ ಆಯಿತು, ಬನ್ನಿ, ನೀವು ಮತ್ತೆ ಸ್ಮಿತಾ ತಿಂಡಿ ಮಾಡಿಬಿಡಿ ಎಂದು ಶಾರದಾ ಅವರನ್ನೂ ಸಹ ಕೂರಿಸಿದರು. ಶಾರದಾ, ಎಲ್ಲಿ ನಮ್ಮ ಮುದ್ದಿನ ಮಗಳು, ಇನ್ನೂ ಎದ್ದಿಲ್ವಾ ಎಂದು ತುಸು ಗಂಭೀರವಾಗಿಯೇ ಕೇಳಿದರು. ಮಾವ, ಅವಳನ್ನು ಎಬ್ಸಿದ್ದೀನಿ, ಸ್ನಾನಕ್ಕೆ ಹೋಗಿದ್ದಾಳೆ ಎಂದಳು ಸ್ಮಿತಾ. ಹೀಗೆ ತಿಂಡಿಯಂತೂ ಮುಗಿದಿತ್ತು. ಕೃಷ್ಣಮೂರ್ತಿ ತೋಟದ ಕಡೆಗೆ ಹೋಗಿ ಸ್ವಲ್ಪ ಸಮಯದಲ್ಲಿ ಬರುತ್ತೇನೆ ಎಂದು ಹೋದರು. ಸ್ಮಿತಾ ಅವನಿಯ ರೂಮಿಗೆ ನಡೆದಳು. ಅವನಿ ಬ್ಲೌಸ್ ಮತ್ತು ಲಂಗ ಹಾಕಿಕೊಂಡು ಕನ್ನಡಿಯ ಮುಂದೆ ಕುಳಿತು ಸೀರೆಯನ್ನು ರೂಮಿನ ತುಂಬ ಹರಡಿಕೊಂಡು ಪಿನ್, ಕ್ಲಿಪ್, ಬೊಟ್ಟು, ಬಳೆಗಳು, ಕಿವಿಯೋಲೆ ಎಲ್ಲ ಇದ್ದ ಬಾಕ್ಸಲ್ಲಿ ಏನೋ ಹುಡುಕುತ್ತಿದ್ದಳು. ಏನೇ ಇದು ನಿನ್ನ ಅವತಾರ
ಎನ್ನುತ್ತಲೇ ರೂಮಿನೊಳಗೆ ಕಾಲಿಟ್ಟಳು ಸ್ಮಿತಾ. ಏ ಸ್ಮಿತು, ಬಂದ್ಯಾ ನೀನು? ಬೇಗ ಸೀರೆ ಉಡೋಕೆ ಸಹಾಯ ಮಾಡು ಎನ್ನುತ್ತಾ ನೆಲದ ಮೇಲಿದ್ದ ಸೀರೆಯನ್ನು ಎತ್ತಿ ಸ್ಮಿತಾ ಕೈಗೆ ಕೊಟ್ಟಿದ್ದಳು ಅವನಿ. ಸಹಾಯ ಅಂತ ಏನು ಹೇಳೋದು ಅವನಿ? ಗೊತ್ತು ನಿನ್ನ ಹಣೆಬರ, ನೀನೇ ಪೂರ್ತಿಯಾಗಿ ಉಡಿಸ್ಕೊಡ್ಬೇಕು ಅಂತ ಹೇಳು ಎನ್ನುತ್ತಾ ಅವಳಿಗೆ ಸೀರೆ ಉಡಿಸಲು ಶುರು ಮಾಡಿದಳು. ಅವನಿ ಗೊಂಬೆಯ ಥರ ನಿಂತಿದ್ದಳು. ಅಲ್ವೇ ಅವನಿ, ಇದನ್ನೆಲ್ಲ ಕಲ್ತ್ಕೋಬೇಕು, ಆಮೇಲೆ ಮುಂದೆ ಕಷ್ಟ ಆಗತ್ತೆ ಎನ್ನುತ್ತಾ ಅಂದವಾಗಿ ಸೀರೆ ಉಡಿಸಿದಳು ಸ್ಮಿತಾ. ಅವನಿ, ಇವತ್ತು ಬಂದವರನ್ನು ನೀನು ರಿಜೆಕ್ಟ್ ಮಾಡಿದರೆ 25 ಕಂಪ್ಲೀಟ್ ಆಗುತ್ತೆ, ಆಮೇಲೆ ಹಾಫ್ ಸೆಂಚುರಿಗೆ ಹತ್ತಿರ ಆಗ್ತೀಯ ಎಂದು ಅವಳ ಕೂದಲು ಬಾಚುತ್ತಾ ಹೇಳಿದಳು ಸ್ಮಿತಾ. ಅಯ್ಯೋ, ಅದೆಲ್ಲ ಸಾಧ್ಯ ಇಲ್ಲ ಸ್ಮಿತು, 25ಕ್ಕೆ ನಾನು ಬೋಲ್ಡ್ ಆಗ್ತಾ ಇದ್ದೀನಿ ಎಂದಳು ತಲೆ ಕೂದಲಿಗೆ ಕ್ಲಿಪ್ ಹಾಕಿಕೊಳ್ಳುತ್ತಾ. ಯಾಕೆ? ಮಾವಯ್ಯ ನಿಂಗೆ ಎಳ್ಕೊಂಡು ಹೋಗಿ ಮದುವೆ ಮಾಡ್ತಾರಾ? ನೀನು ಬೇಡ ಅಂದರೆ ಸರಿ ಅಂತ ಹೇಳ್ತಾರೆ, ಗೊತ್ತಲ್ವಾ ಎಂದ ತಕ್ಷಣ, ಈ ಸಲ ಅದೆಲ್ಲ ನಡೆಯಲ್ಲ ಸ್ಮಿತಕ್ಕ, ಅಪ್ಪ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನುತ್ತಾ ಅವನಿಯ ತಂಗಿ ಪಾವನಿ ಮಲ್ಲಿಗೆ ಮಾಲೆ ಹಿಡಿದು ರೂಮಿನೊಳಕ್ಕೆ ಬಂದಳು. ಯಾಕೆ ನಡೆಯಲ್ಲ? ಏನು ವಾರ್ನಿಂಗ್ ಎಂದು ಸ್ಮಿತಾ ಆಶ್ಚರ್ಯದಿಂದ ಅವರಿಬ್ಬರನ್ನೇ ನೋಡಿದಾಗ, ಈ ಸಲ ಅಕ್ಕ ಏನಾದರೂ ಇವನನ್ನು ರಿಜೆಕ್ಟ್ ಮಾಡಿದ್ರೆ ಕಿರಣ್ ಭಾವನ್ ಜೊತೆ ಬೆಂಗಳೂರು ಬಸ್ ಹತ್ತೋಕೆ ರೆಡಿ ಆಗಬೇಕಾಗತ್ತೆ ಎಂದು ನಕ್ಕಳು ಪಾವನಿ. ನಿಂಗೆ ನಗು ಬರ್ತಿದೆ, ನನ್ನ ಕಷ್ಟ ನನಗೆ ಎಂದು ಕಿರಿಕಿರಿಯಿಂದ ಹೇಳಿದಳು ಅವನಿ. ಓಹ್, ಹೀಗ ಸಮಾಚಾರ? ಆದರೂ ನಿನ್ನ ಅದೃಷ್ಟನೋ ಹಣೆ ಬರನೋ ಗೊತ್ತಿಲ್ಲ, ಆ ಜಗಳ ಗಂಟನೇ ನಿಂಗೆ ಫಿಕ್ಸ್ ಆಗಿದ್ದಾನೆ ನೋಡು ಎಂದು ನಗಲು ಶುರು ಮಾಡಿದ್ದಳು ಸ್ಮಿತಾ. ಅವನಿಯ ಕೆಂಗಣ್ಣಿನ ನೋಟ ಅವಳ ನಗುವನ್ನು ನುಂಗಿ ಹಾಕಿತ್ತು. ಅದೇ ನೋಡು ನಂಗೆ ಉರಿತಾ ಇರೋದು, ಅವ್ರು ಎಷ್ಟು ನನ್ನ ಗೋಳು ಹೊಯ್ಕೊಂಡಿದ್ದಾರೆ. ಈ ಅಪ್ಪಾಜಿಗೂ ಅವರೇ ಸಿಗಬೇಕಿತ್ತು, ಅವರಿಗೂ ಯಾರೂ ಸಿಗಲಿಲ್ಲ ಅನ್ಸತ್ತೆ, ನೋಡೋಕೆ ಬರ್ತೀನಿ ಅಂದ್ಬಿಟ್ಟಿದ್ದಾರೆ ಎಂದು ಮೂಗು ಮುರಿದಳು ಅವನಿ. ಅಕ್ಕ, ಅವರೀಗ ಮೊದಲಿನ ಥರ ಇಲ್ಲ, ಪಕ್ಕ ಹ್ಯಾಂಡ್ಸಮ್ ಮ್ಯಾನ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಆ ಕನ್ನಡಕ ಹಾಕ್ಕೊಂಡು ಅವ್ರು ಕೊಡೋ ಪೋಸ್ ಇದೆಯಲ್ಲ, ಅಬ್ಬಾ, ನೀನಿವ್ರನ್ನ ರಿಜೆಕ್ಟ್ ಮಾಡಿದರೆ ಪಕ್ಕ ನಿಂಗೆ ನಷ್ಟ ಎಂದು ಅಕ್ಕನ ಮೂತಿಗೆ ಪೌಡರ್ ಬಳಿಯುತ್ತಾ ಹೇಳಿದಳು ಪಾವನಿ. ಏಯ್ ಬಾಯಿ ಮುಚ್ಚೆ, ಅವ್ರು ಹ್ಯಾಂಡ್ಸಮ್ ಆಗಿದ್ರೆ ಏನು ದೊಡ್ಡ ಜಗಳಗಂಟ. ಈಗ ಅಪ್ಪಾಜಿ ಎದುರಿಗೆ ನಾನೇನಾದರೂ ಹುಯಿ ಅಂದರೆ ಮುಗೀತು, ಈ ಸಲ ಪಕ್ಕ ಆ ಕಿರಣ್ ಜೊತೆ ನನ್ನ ಗಂಟು ಹಾಕಿಬಿಡ್ತಾರೆ. ಅವನಿಗಿಂತ ಈ ಜಗಳ ಗಂಟನೇ ವಾಸಿ ಅನಿಸಿ ಸೀರೆ ಉಟ್ಕೊಂಡು ಪೋಸ್ ಕೊಡ್ತಾ ಇರೋದು ಎಂದಳು ಅವನಿ. ಅಕ್ಕ, ಸ್ವಲ್ಪ ಸುಮ್ಮನೆ ಇರು, ಸೀರೆಗೆಲ್ಲ ಪೌಡ್ರ್ ಆಗುತ್ತೆ, ನನ್ನ ಮೇಲೆ ಕೆಂಡ ಕಾರ್ಬೇಡ ಆಮೇಲೆ ಎಂದು ಅವನಿಯನ್ನು ಸುಮ್ಮನಿರಿಸಿದಳು ತಂಗಿ. ಅವನಿ ಸೀರೆ ಉಟ್ಟು ಕನ್ನಡಿಯ ಮುಂದೆ ನಿಂತಿದ್ದರೂ ಅವಳ ಮನಸ್ಸು ಮಾತ್ರ ಬೇರೆಲ್ಲೋ ಇತ್ತು. ಎದೆಯಲ್ಲೊಂದು ಹೊಸ ಬಗೆಯ ತಳಮಳ. ಸುಮಾರು ವರ್ಷಗಳ ನಂತರ ಅವನನ್ನು ಮುಖಾಮುಖಿ ನೋಡಬೇಕು ಅಂದಾಗ ಅದೆಂತಹುದೋ ಸಂಕೋಚ ಅವಳನ್ನು ಆವರಿಸಿತ್ತು. ಆ ಬಜಾರಿ ಗುಣವೆಲ್ಲ ಸದ್ಯಕ್ಕೆ ಮಂಜಿನಂತೆ ಕರಗಿ ಹೋಗಿತ್ತು. ಏನೇ ಅವನಿ, ಸುಮ್ಮನೆ ನಿಂತ್ಬಿಟ್ಟೆ, ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ ಮಾರೈತಿ ಎಂದು ಸ್ಮಿತಾ ಅವಳ ಹೆಗಲ ಮೇಲೆ ಕೈ ಇಟ್ಟಳು. ಸ್ಮಿತಾ, ನಂಗೆ ಯಾಕೋ ಒಂಥರ ಆಗ್ತಿದೆ. ಕಾಲೇಜಲ್ಲಿ ನಾವು ಕಿತ್ತಾಡಿದ್ದು ಬೇರೆ, ಇವತ್ತವರು ನನ್ನನ್ನು ಹೆಣ್ಣು ನೋಡೋಕೆ ಬರ್ತಿರೋದೇ ಬೇರೆ ಅಲ್ವಾ ಎಂದು ಅವನಿ ತಗ್ಗು ಧ್ವನಿಯಲ್ಲಿ ಕೇಳಿದಳು. ಏ ಅವನಿ, ಬಿಡೇ ಮಾರೈತಿ, ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ನೀನು ಅಷ್ಟೆಲ್ಲ ಟೆನ್ಷನ್ ಮಾಡಬೇಡ, ನಿಂಗಿಂತ ಮೊದಲು ಅವನೇ ನಿನ್ನ ರಿಜೆಕ್ಟ್ ಮಾಡ್ಬೋದು ಅಲ್ವಾ? ನೀನು ಎಷ್ಟು ಮೊಂಡು ಅಂತ ಅವನಿಗೆ ಮೊದಲೇ ಗೊತ್ತಿದೆ ಎಂದು ಸಮಾಧಾನ ಮಾಡಿದಳು ಸ್ಮಿತಾ. ಅದಕ್ಕೆ ಪಾವನಿ ಮಧ್ಯಪ್ರವೇಶಿಸಿ ಮುಸಿ ಮುಸಿ ನಗುತ್ತಾ, ಅಯ್ಯೋ ಸ್ಮಿತಕ್ಕ, ಸಾಧ್ಯನೇ ಇಲ್ಲ. ಈವರೆಗೆ ಬಂದು 24 ಗಂಡುಗಳು ಅಕ್ಕನ ಮೊಂಡಾಟ ನೋಡಿ ಹೆದರು ಓಡ್ ಹೋಗಿದ್ರು. ಆದರೆ ಈ ಆದಿತ್ಯ ಮಾಸ್ಟರ್ ಬಗ್ಗೆ ನಿಂಗೆ ಗೊತ್ತು ತಾನೆ? ಅವನಿಗೆ ಗೊತ್ತಲ್ವಾ ಅಕ್ಕನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಅಕ್ಕನ ಜಗಳಕ್ಕೆಲ್ಲ ಅವನ ತಲೆ ಬಿಸಿ ಮಾಡ್ಕೊಳ್ತಾನ. ಅಕ್ಕನ ತಲೆ ಸ್ಕ್ರೂ ಟೈಟ್ ಮಾಡೋಕೆ ಅಕ್ಕನ ಒರಟು ಬುದ್ಧಿಗೆ ಅವನೇ ಸರಿ ಬಿಡು ಎಂದಳು. ಪಾವನಿಯ ಮಾತಿಗೆ ಅವನಿ ಏನೂ ಉತ್ತರ ಕೊಡಲಿಲ್ಲ. ಅವಳ ಮನಸ್ಸಿನಲ್ಲಿ ಈಗ ಅಪ್ಪಾಜಿ ಹೇಳಿದ ಮಾತುಗಳು ಓಡುತ್ತಿದ್ದವು. ಆದಿತ್ಯ ತುಂಬ ಒಳ್ಳೆ ಹುಡುಗ ಅಂತ ಊರವರೆಲ್ಲ ಹೇಳ್ತಿದ್ದಾರೆ ಅವನಿಗೆ ಅಮ್ಮನ ಮೇಲೆ ಅತೀವ ಗೌರವ ಎಂದು ಅಪ್ಪ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಗುಂಯಿ ಎನ್ನುತ್ತಿದ್ದವು. ಅಪ್ಪಾಜಿಗೆ ಆದಿತ್ಯನ ಮೇಲೆ ಅಷ್ಟೊಂದು ನಂಬಿಕೆ ಹೇಗೆ ಬಂತೋ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದೆಡೆ ಅತ್ತೆ ಮಗ ಕಿರಣ್ ಅವಳ ಹಿಂದೆ ಹುಚ್ಚನಂತೆ ಬಿದ್ದು ಪ್ರೀತಿ ಪ್ರೀತಿ ಎಂದು ಪೀಡಿಸುತ್ತಿದ್ದ.
ಅವನ ಆ ಅತಿಯಾದ ಸಕ್ಕರೆ ಮಾತಿನ ಪ್ರೀತಿಗಿಂತ ಈ ಆದಿತ್ಯನ ನೇರವಾದ ಮಾತು, ಆ ಒರಟುತನವೇ ವಾಸಿ ಅನಿಸುತ್ತೆ ಅಂತ ಅವಳಿಗೆ ಒಂದು ಕ್ಷಣ ಅನ್ನಿಸಿತು. ಕಿರಣ್ನ ಆ ನಯವಂಚಕ ನಡವಳಿಕೆಗಿಂತ ಸದಾ ಜಗಳವಾಡಿದರೂ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದ ಆದಿತ್ಯನೇ ಮೇಲೇನೋ ಎಂಬ ಸಣ್ಣ ಆಲೋಚನೆ ಅವಳ ಮನಸ್ಸಿನಲ್ಲಿ ಮೂಡಿತು. ಆದರೆ ಅವಳಿಗೆ ಇನ್ನೂ ಸ್ಪಷ್ಟತೆ ಇರಲಿಲ್ಲ. ಇವತ್ತಿನ ಭೇಟಿ ಏನಾಗುತ್ತೋ, ಅವನು ನನ್ನನ್ನು ಹೇಗೆ ನೋಡ್ತಾನೋ ಎಂಬ ಕನ್ಫ್ಯೂಷನ್ನಲ್ಲಿ ಅವಳು ತನ್ನ ಕೈಬೆರಳುಗಳನ್ನು ಹೊಸೆಯುತ್ತಿದ್ದಳು. ಅಷ್ಟರಲ್ಲಿ ಕೆಳಗಿನಿಂದ ಶಾರದಮ್ಮನ ಧ್ವನಿ ಕೇಳಿಸಿತು. ಪಾವನಿ, ಅವಳನ್ನು ಕರ್ಕೊಂಡು ಬನ್ನಿ, ಎಲ್ಲ ಬಂದಿದ್ದಾರೆ. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.